ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ 7:30ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಡೇ ಇವತ್ತು. ನೋಡಿ, ಸಿಕ್ಕಾಪಟ್ಟೆ ಜೋರು ಮಳೆ. ಬಟ್ಟೆ ಒಣಗಾಕಿರು, ಬಟ್ಟೆ ಎಲ್ಲ ಒಣಗದೆ ಆಗಿದೆ. 3 ಡೇಸ್ ಆಯಿತು ನಾನು ಬಟ್ಟೆನ ಹಾಕಿ ಒಣಗಿ. ಮಳೆಯಲ್ಲಿ ಬಟ್ಟೆ ಹೇಗೆ ಗೊತ್ತಾ, ವಾಶ್ ಮಾಡಿದ ತಕ್ಷಣ ಒಣಗಿಬಿಟ್ರೆ ಎತ್ತಿಟ್ಬಿಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ರೀತಿ ಇದ್ದಾಗ ಬೇಜಾರಾಗುತ್ತೆ. ಸೊ ಹಸುಗಳ ಮನೆ ಕೆಲಸನ ಮುಗಿಸಿದೆಲ್ಲ ಆಯಿತು. ತರಕಾರಿ ಬಂತು ಅಂತ ಓಡೋಕ್ಕೆ ತಗೊಂಡ್ಬಂದೆ. ನಾನೆಲ್ಲೋ ಬರೋಲ್ಲ ಅಂದ್ಕೊಂಡಿದ್ದೆ. ಏನು ಗೊತ್ತಾ, ಮಳೆ ಬಂದರೆ ಎಲ್ಲೂ ಹೋಗೋಕೆ ಇಷ್ಟ ಆಗಲ್ಲ, ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ, ಬೆಚ್ಚಿಗೆ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಏನು ಮಾಡಿದೆ. ಮಳೆ ಬರ್ತಾಯಿದೆ, ಹಸುನ ಮಳೆಯಲ್ಲಿ ಕಟ್ಟಾಕಿದ್ದಾರೆ. ಅದು ಆರಾಮ್ಸೆ ಮಳೆಯಲ್ಲಿ ಉಳ್ಮೇಕೊಂಡು ನಿಂತಿದೆ. ನೋಡಿ, ಸ್ವಲ್ಪ ಮಳೆಯಲ್ಲಿ ನೆನೀತಾ ಇದೆ. ನನಗೆ ಸಿಕ್ಕಾಪಟ್ಟೆ ಬೇಜಾರು. ಥರ ಹಸುಗಳು, ನಾಯಿ, ಪ್ರಾಣಿಗಳು ಮಳೆಯಲ್ಲಿ ನೆನಿಬಾರ್ದು. ಇಲ್ಲಿ ನೋಡಿ, ಪಾಪ ತಲೆ ಬಗ್ಸ್ಕೊಂಡು ಅದ್ರ ಪಾಡಿಗೆ ಅದು ಮೇಯ್ತಾ ಇದೆ. ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಏನಂದರೆ ನಮ್ಮ ಮನೆ ಬಂದ್ಬಿಟ್ಟು ಸ್ವಲ್ಪ ತೋಟದ ಹತ್ರ ಇರೋದ್ರಿಂದ ತೆಂಗಿನ ಮರ ಇದೆಲ್ಲ ಒಂಥರ ಹಳ್ಳಿ ವಾತಾವರಣನೇ ಸೂಪರ್. ಮತ್ತು ಗಾಡಿ ಶಬ್ದಗಳಿರಲ್ಲ. ಒಂಥರ ಮೈಂಡೆಲ್ಲ ಫುಲ್ಲು ರಿಲ್ಯಾಕ್ಸಾಗಿರುತ್ತೆ. ಯಾವುದೇ ರೀತಿ ಟೆನ್ಷನ್ಗಳಿಲ್ಲದೆ, ಏನೂ ಇಲ್ಲದೆ ಈ ರೀತಿ ಕ್ಲೈಮೇಟಲ್ಲಿ ಇರೋಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು. ಸೊ ಬನ್ನಿ, ಹಾಗೆ ನಮ್ಮ ಹಸುಗಳು ಏನು ಮಾಡ್ತಾಯಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಒಂದು ಸ್ವಲ್ಪ ಸೀಟ್ ಹೊಡೆದೋಗ್ಬಿಟ್ಟಿದ್ದು ಪೇಂಟ್ ಹೊಡೆಯುವಾಗ, ಅದನ್ನು ಸ್ವಲ್ಪ ಬದಲಾಯಿಸ್ಬೇಕು. ಎಲ್ಲ ಸುರಿತಾ ಇದೆ. ನೆನ್ನೆ ಅಮಾವಾಸ್ಯೆ ಅಲ್ವಾ, ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದೆ. ಸೊ ಇವತ್ತು ಸುಮ್ಮನೆ ಕವನಾಗಿ ಹೇಳಿದ್ದೀನಿ, ದೀಪ ಅಂಟಿಸ್ಬಿಡಮ್ಮ ಅಂತಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಸೂಪರಾಗಿದೆ ವ್ಯೂ ಅಂತೂ ನೋಡೋದಕ್ಕೆ ಅಂತ ಹೇಳ್ಬೋದು. ಸೊ ನೋಡಿ ನಮ್ಮ ಹಸುಗಳು, ನಮ್ಮನೆ ಲಕ್ಷ್ಮಿ. ನಾನು ಹೇಗೆ ಅಂತಂದರೆ, ಏನೇ ಒಂದು ತಿಂತಾಯಿದ್ರು, ಒಂದು ತರಕಾರಿ ಚಿಪ್ಪಾಗಿರ್ಬೋದು, ಇಲ್ಲ ನಾನೇನು ತಿನ್ನುವಾಗ ಜೋಳ, ಅದರಲ್ಲಿ ಇದಕ್ಕೆ ಜೋಳ, ಹಸುಗಳಿಗೆ ಅಂದರೆ ಜೋಳ ಇಷ್ಟ ಅಲ್ವಾ. ಸೊ ಇದಕ್ಕೆ ನಾನು ಪ್ರತಿಯೊಂದು ಹಾಕೋದು. ಸೊ ಎಲ್ಲ ಹಸುಗಳು ಮಲಗಿದೆ. ಸೊ ಹೇಗಾಗಿತ್ತು ಅಂದರೆ, ಕರೆಂಟ್ ಇಲ್ಲದೆ ನಮ್ಮ ಹಸುಗಳ ಕೆಲಸನೇ ಮುಗಿತಾ ಇದ್ದಿಲ್ಲ. ಎಲ್ಲ ನೋಡಿ ಮಲಗಿದೆ, ಬೆಚ್ಚಿಗೆ ಮಲ್ಕೊಳೋದು. ಇಲ್ಲ ಒಂದು ಸ್ವಲ್ಪ ಸಗಣಿ ಇರೋದಕ್ಕೆ ಆ ಹಸು ಮಲಗ್ತಾಳೆ, ಯಾಕಂದರೆ ಮೆತ್ಕೊಳುತ್ತೆ ಅಂತ. ಅದು ಆ ಹಸು ಸ್ವಲ್ಪ ಕ್ಲೀನ್ ಜಾಸ್ತಿ. ಅದರಲ್ಲಿ ಈ ಹಸು ಅಂತೂ ಸಿಕ್ಕಾಪಟ್ಟೆ ಕ್ಲೀನು ಅಂತ ಹೇಳ್ಬೋದು. ಹೇಗೆ ಅಂದರೆ, ಒಂದಿಷ್ಟು ಸಗಣಿ ಮಾಡ್ಕೊಳೋದಿಲ್ಲ ಮೈ ಮೇಲೆ, ಅಷ್ಟು ಕ್ಲೀನಾಗಿ ಇರುತ್ತೆ. ಇದು ಹಾಗೇ ಸಗಣಿ ಏನೇನು ಇಟ್ಬಿಡ್ತು ಅಂದರೆ, ಅಲ್ಲೇನೋ ಸಗಣಿ ತಂದರೆ ಮಲಗೋದೆಲ್ಲ ನಿಂತ್ಕೊಂಡೆ ಎಷ್ಟೊತ್ತು ಬೇಕಾದ್ರೂ ಇರುತ್ತೆ. ನೋಡಿ ಹೆಂಗೆ ಕೇಳಿಸ್ಕೊತಾ ಇದೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿ. ಸೊ ಈಗ ಅದು ಸ್ವಲ್ಪ ಸಗಣಿನ ಸ್ವಲ್ಪ ಹಿಂದಕ್ಕೆ ತಳ್ಳಬೇಕು. ಇನ್ನೇನು 8:30 ಕೆಲಸ ಮಾಡೋಕ್ಕೆ ಬರಬೇಕಲ್ವ. ಸೊ ಅವಾಗ ಹೆಂಗಿರುತ್ತೆ ತಕ್ಕಣ ಅಂದ್ಬಿಟ್ಟು ನೋಡಿ, ಸಗಣಿ ಇರೋದಕ್ಕೆ ಅದು ಮಲ್ಕೊತಾ ಇಲ್ಲ. ಸೊ ಅವಕ್ಕೂ ಎಷ್ಟು ಚೆನ್ನಾಗಿ ಗೊತ್ತಾಗತ್ತಲ್ಲ. ಇದು ನೋಡಿ, ನಾವು ಹೊಸ್ದಾಗಿ ತಂದಿರೋವಂಥ ಹಸು ಇದೆಯಲ್ವ, ಇದು ಸಗಣಿ ಇದೇನು ಮಾಡಿಬಿಟ್ಟಿದ್ದಾರೆ ಅವರು, ಚೆನ್ನಾಗಿ ವಾಶ್ ಮಾಡ್ತಾ ಇರಲಿಲ್ಲ. ತಂದಾಗಿಂದ ಹಿಂಗೆ ಇದೆ. ನಾನೇನು ಮಾಡಿಬಿಟ್ಟೆ, ಬ್ರಷಲ್ಲಿ ಹಾಕಿ ಹಿಂಗೆ ಉಜ್ಜಿದಾಗ ಹಿಂಗೆ ಕಿತ್ಬಿಟ್ಟೆ. ಸೊ ಅದಕ್ಕೆ ಏನಾಯ್ತು ಅಂದರೆ ಸ್ವಲ್ಪ ಗಾಯ ಆಗೋಯ್ತು. ಸೊ ಹಸ್ಬೆಂಡ್ ಅಂದು, ಅದು ಇದ್ದರೆ ಇರುತ್ತೆ, ಆದಷ್ಟು ಅದು ಹೋಗುತ್ತೆ ಬಿಡು ವಾಶ್ ಮಾಡ್ತಾ ಅಂತಂದರು. ನಮ್ಮ ಮನೆಯಲ್ಲಿ ಇರುವಂಥ ಹಸುಗಳಿಗೆ ಯಾವುದಕ್ಕೂ ಅಷ್ಟೊಂದು ಆ ಥರ ಇಲ್ಲ. ನಾವು ವಾಶ್ ಮಾಡಿದಾಗ ಬ್ರಷ್ ಹಾಕಿ ಉಜ್ಜದೇ ಇರುವಾಗ ಆ ಥರ ಆಗುತ್ತೆ. ಸೊ ಈಗ ಕೆಲವರೆಲ್ಲ ತೋಟದಲ್ಲಿ ಕಟ್ಟಾಕಿರ್ತಾರೆ, ನೀರಿಗೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ, ಅಂಥವರೆಲ್ಲ ಹಸುಗಳ್ನ ತೊಳೆಯಲ್ವಲ್ಲ. ಸೊ ಹಿಂಗಾಗಿರುತ್ತೆ. ನಾವು ಬೇರೆ ಕಡೆಯಿಂದ ತಂದಿದ್ದು ಹಸು. ಸೊ ಈ ರೀತಿ ಆಗಿದೆ. ಸೊ ಇದೊಂದು ಹಸು ಹಂಗಾಗಿದೆ. ಸೊ ಇಲ್ಲಿ ಈ ಹಸುಗೊಂದು ಹಂಗಾಗಿತ್ತು. ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಒಂದು ಕಡೆ ಫುಲ್ ಎಲ್ಲ ಕ್ಲೀನ್ ಆಗಿದೆ. ಈ ಕಡೆ ಈ ಸೈಡ್ ಒಂದು ಸ್ವಲ್ಪ ಹಾಗೆ ಇದೆ. ಈಗ ನೋಡಿ, ಹಿಂಗೆ ಕಿತ್ತಾಗಿ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಗಾಯಗಳಾಗ್ಬಿಡುತ್ತೆ. ಸೊ ಅದಕ್ಕೆ ಹಸ್ಬೆಂಡ್ ಬೈತಾರೆ, ಅವಕ್ಕೂ ಪಾಪ ನೋವು ಆಗುತ್ತೆ, ನೀನು ಉಜ್ಜಬೇಡ, ಆದಷ್ಟು ಅದೇ ಹೋಗುತ್ತೆ ಅಂತಂತಾರೆ. ಅದಕ್ಕೋಸ್ಕರದಿಂದ ಸೊ ಸುಮಾರು ದಿನಗಳಾಗಿತ್ತಲ್ಲ ನಮ್ಮ ಹಸುಗಳನ್ನ ತೋರಿಸಿ, ಅದಕ್ಕೆ ಇವತ್ತು ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿದ್ದೀನ.
ಅವರೆಕಾಯಿ ಗಿಡ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನು ಕಾಯಿ ಬಿಡುತ್ತಾ ಇದೆ. ಹಬ್ಬಿಸ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಏನಾಯಿತು ಅಂದರೆ ದಾಸವಾಳದ್ದು ಹೂವು ಗಿಡ ಇತ್ತು, ಅದ್ರ ಮೇಲೆ ಹಬ್ಬಿಸ್ದೆ, ಗಿಡನೇ ಹೊಟ್ಟೋಯ್ತು. ಅದು ಹೂವೂ ಬಿಡ್ತಾಯಿಲ್ಲ ಒಂದೂ. ಸೊ ಎಲ್ಲ ಅವರೆಕಾಯಿ ಬಿಡ್ತಾಯಿದೆ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ತಿರ್ಗಾ ಹೂದು ಗಿಡ ಹಾಕಬೇಕು. ಸೊ ಫ್ರೆಂಡ್ಸ್, ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಹಸುಗಳ ಮನೆಗೆ ಹೋಗೋಣ ಅಂದ್ಬಿಟ್ಟು. ಮಳೆ ಬರ್ತಾಯಿದೆ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಚಳಿ 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 ಜಾಸ್ತಿ, ಮಳೆ ಬರ್ತಾನೆ ಇದೆ. ಈಗ ಹಸುಗಳ ಮನೆಗೆ ಹೋಗಬೇಕು. ಅದಕ್ಕೆ ಮುಂಚೆ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇವತ್ತು 2 ಬ್ಲೌಸ್ ಕೊಡಬೇಕು. ಈವ್ನಿಂಗ್ ಒಂದು 6 o'clock ಅಷ್ಟೊತ್ತಿಗೆ 2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಅದೇನು ಮಾಡ್ತೀನೋ ಗೊತ್ತಿಲ್ಲ. ಕರೆಂಟ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನನಗೆ ಆ್ಯಕ್ಚುಲಿ ಪವರ್ ಮಿಷಿನ್ ಇರೋದಲ್ವ, ಸೊ ಕಾಲಲ್ಲಿ ಸ್ಟಿಚ್ ಮಾಡಿದಾಗ ಸ್ವಲ್ಪ ಕಾಲೆಲ್ಲ ಪೇಯ್ನ್ ಬರುತ್ತೆ. ಕರೆಂಟ್ ಇದ್ದಂಗೆ ಸ್ವಲ್ಪ ಬ್ಲೌಸಸ್ನ ಸ್ಟಿಚ್ ಮಾಡಬೇಕು. ಅದಕ್ಕೆ ಬ್ಲಾಗ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈಗ ಕಾಫಿ ಕುಡಿಯೋಣ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹಸ್ಕೊಂಡು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಸೊ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬಟ್ಟೆ ಬೇರೆ ಇದೆ, ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಒಣಗಾಕೋಕ್ಕೆ ಜಾಗ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಬಟ್ಟೆ ವಾಶ್ ಮಾಡೋ ಬೇಡವಾ ಅಂತ ಅಂದ್ಬಿಟ್ಟು. ಸಿಂಕಲ್ಲೆಲ್ಲ ಪಾತ್ರೆ ಹಾಗೇ ಇದೆ, ಪಾತ್ರೆ ವಾಶ್ ಮಾಡಿಲ್ಲ, ಮಾಡಬೇಕು. ಫಸ್ಟ್ ಅಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು. ಈಗ ಆಲ್ರೆಡಿ ಹಸ್ಬೆಂಡ್ ಬಂದು ಹೋದರು. ಅವ್ರು ಹೇಳಿದ್ರು, ಸೊ ನೀರು ಇಡ್ತಾ ಇದ್ದಾರೆ, ಎಲ್ಲರೂ ಬಂದು ನೀರಿಡು ಅಂತಂದ್ಬಿಟ್ಟು. ಸೊ ಯಾಕಂದರೆ ಟೈಮ್ 8:30 ಆಯಿತು. ನಾನು ಇನ್ನೂ ಕಿಟಕಿಗಳು ಓಪನ್ ಮಾಡಿಲ್ಲ, ಮಳೆ ಬರ್ತಾರೋದ್ರಿಂದ. ಸೊ ಈಗ ಅಂದರೆ ನಮ್ಮ ಅತ್ತೆಯವರೆಲ್ಲ ನೀರು ಇಡ್ತಾ ಇದ್ದಾರೆ. ಅದಕ್ಕೆ ಒಂದು ಇಡು ನೀರು ಅಂತ ಹೇಳ್ಬಿಟ್ಟು ಅವರು. ಈಗ ನೀರು ಇಡಬೇಕು. ಈಗ ಫಸ್ಟು ಕಾಫಿ ಕುಡಿದ್ಬಿಡೋಣ ಅಂತ. ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಕೆಲಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಹಸುಗಳ ಮನೆಗೆ ಹೋಗೋಣ. ಅಂದರೆ ಹಸುಗಳಿಗೆ ಈ ಮಳೆಯಲ್ಲಿ ಹುಲ್ ತರೋದು ತುಂಬ ಕಷ್ಟ. ಸೀರಿಯಸ್ಲಿ, ಏನು ಗೊತ್ತಾ, ಯಾವ ಜಾರಿಗೆ ಇಲ್ಲಿ ಬಿದ್ದರೆ ಅಂತೂ ಕೈಯೋ ಕಾಲೋ ಏನೋ ಮುರ್ಕೊಬೇಕಾಗುತ್ತೆ. ಸೊ ಪಾಪ ನಮ್ಮ ಹಸ್ಬೆಂಡ್ ಅಂತೂ ಫುಲ್ಲು ನೆಂದಿದ್ರು. ಅಂದರೆ ತೀರಾ ಕಷ್ಟ ಇದೆ. ಏನಂದರೆ ಮಳೇಲಿ ಹಸುಗಳಿಗೆ ಹುಲ್ ತರುವಂಥದ್ದು ಸ್ವಲ್ಪ ಹಸುಗಳು ಕೆಲಸ ಒಬ್ಬರೇ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಸೊ ಹುಲ್ಲೆಲ್ಲ ತಂದು ಮಾಡಬೇಕು ಈ ಮಳೆಯಲ್ಲಿ ಅಂದರೆ ಸ್ವಲ್ಪ ಕಷ್ಟದ ಕೆಲಸ, ಹಸುಗಳ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಈಗ ಗದ್ದೆಗಳಲ್ಲಿ ನೀರೆಲ್ಲ ಕಟ್ಟಿರ್ತಾರೆ, ನೀರು ಹೋಗ್ತಾ ಇರುತ್ತೆ ಮಳೆ ಟೈಮಲ್ಲಿ ಹುಲ್ಲುಗಳಿಗೆ. ಸೊ ಸ್ವಲ್ಪ ಸ್ಕಿಡ್ ಆಯಿತು ಅಂದ್ರೂ ತುಂಬಾ ಕಷ್ಟ ಇದೆ ಹಸುಗಳಿಗೆ ಹುಲ್ಲು ತರುವಂಥದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಪಾಪ ಹಸುಗಳ್ನೂ ನಾವು ಉಪವಾಸ ಇಡೋಕ್ಕಾಗೋದಿಲ್ಲಲ್ವ. ನೋಡಿ ಎಷ್ಟು ಜೋರು ಮಳೆ ಬರ್ತಾಯಿದೆ, ಸ್ಟಾಪೇ ಆಗಿಲ್ಲ. ಈಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ, ಮಳೆ ಬರ್ತಾನೆ ಇದೆ. ಇಟ್ಟು ಯಾವುದಲ್ಲೇ ಪಾಪ ಹೋಗಿ ಹುಲ್ಲು ತೊಗೊಂಬಂದರು. ಬೇಜಾರಾಗುತ್ತೆ ಕೆಲವೊಂದು ಸತಿ. ನಮ್ಮ ಕೆಲಸ ಎಷ್ಟು ಕಷ್ಟ, ಏನು ಬೇಡ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಈ ಮಳೆಯಲ್ಲಿ ಸ್ವಲ್ಪ ಹಸುಗಳ ಕೆಲಸ ಸ್ವಲ್ಪ ರಿಸ್ಕೇನೆ. ಕೆಲವೊಂದು ಸತಿ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಏನು ಬೇಡಪ್ಪ ಇಷ್ಟು ರಿಸ್ಕ್ ತೊಗೊಂಡು ಮಾಡಬೇಕಂದ್ರೆ. ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂದು 3-4 ಇಯರ್ಸಲ್ಲಿ ನಾನು ಹುಲ್ವರೆ ಎತ್ಕೊಂಡು ಬಿದ್ದಿದ್ದು ಉಂಟು. ಸೊ ಅವತ್ತೇ ಲಾಸ್ಟ್ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿಲ್ಲ ಹುಲ್ಲಿಗೆ, ನಾನು ಹೋಗ್ತಾಯಿದ್ದೆ ಫಸ್ಟು. ಸೊ ಅವತ್ತು ಅಲ್ಲೊಂದು ಚೇಪೆ ಮರ ಇದೆ, ಅಲ್ಲಿ ಬಿದ್ದಾಗಿಂದ ಕರ್ಕೊಂಡು ಹೋಗೋದಿಲ್ಲ ಹುಲ್ಲಿಗೆ. ಬೇಡ ಬೇಡ ನೀನು ಬರಬೇಡ ಇರು ಅಂತಾರೆ. ಸೊ ತುಂಬ ಕಷ್ಟ ಇದೆ. ಮಣ್ಣಲ್ಲೆಲ್ಲ ಹುಲ್ವರೆನ ಎತ್ಕೊಂಡ್ಬರ್ಬೇಕು, ಅದು ತುಂಬ ವೆಯ್ಟ್ ಇರುತ್ತೆ. ಸೊ ಈ ರೀತಿ ಸ್ವಲ್ಪ ರಿಸ್ಕ್ ಅನ್ನೋದಿರುತ್ತೆ. ಸೊ ಈಗ ಸಗಣಿಯೆಲ್ಲ ಎತ್ತಾಕ್ಬಿಟ್ಟು ಹಸುಗಳ ಮನೇನ ಕ್ಲೀನ್ ಮಾಡಬೇಕು. ಯಾಕಂದರೆ ಕರೆಂಟ್ ಇದೆ. ಈ ಮಳೆ ಈ ಥರ ಇರೋದಕ್ಕೆ, ಮಳೆ ಬರ್ತಾ ಇರೋದಕ್ಕೆ ಕರೆಂಟು ತೆಗಿತಾ ಇರ್ತಾರೆ. ನೀರು ಬರ್ತಾ ಇರೋದ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ನಮಗೆ ಸುಲಭ ಅಲ್ಲ, ಸ್ವಲ್ಪ ಕ್ಲೀನಾಗಿದ್ರು ಈವ್ನಿಂಗ್ ಏನಾರ ಕರೆಂಟ್ ತೆಗೆದ್ರೂ ನೀರು ಇಟ್ಬಿಟ್ಟು ಹಾಲು ಕರ್ಕೊಬೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಈಗ ಏನೂ ಮಾಡೋಕ್ಕಾಗಲ್ಲ, ಮಳೆ ಬಂದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು, ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಲಾಗ್. ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಇವುಗಳೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡಬೇಕು. ಕುಕ್ಕಿಂಗ್ ವೀಡಿಯೋಸ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಆ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.